ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಇನ್ನೆಷ್ಟು ಬಲಿ. 16 ತಿಂಗಳ ಮಗು ವೈದ್ಯರ ನಿರ್ಲಕ್ಷ್ಯದಿಂದ ಸಾವು, ಪೋಷಕರ ಆಕ್ರೋಶ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆ ಪ್ರತಿದಿನ ಒಂದಲ್ಲ ಒಂದು ಸುದ್ದಿಯಲ್ಲಿರುತ್ತದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ 5 ಬಾಣಂತಿಯರ ಸಾವಿನಿಂದ ರಾಜ್ಯದಲ್ಲಿ ಆತಂಕದ ಅಲೆ ಎದ್ದಿತ್ತು. ಇದಾದ ನಂತರ ಇಂತಹ ಪ್ರಕರಣ ಮತ್ತೊಮ್ಮೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಕೌಲ್ ಬಜಾರ್ ಪ್ರದೇಶದ ಬಟ್ಟಿ ಏರಿಯಾದ 16 ತಿಂಗಳ ಮಗು ಸಾವನ್ನಪ್ಪಿದೆ ಎಂದು ಮಗುವಿನ ಪೋಷಕರು ಮತ್ತು ಕನ್ನಡಪರ ಹೋರಾಟಗಾರರು ಇಂದು ಆಸ್ಪತ್ರೆಯ ಮುಂದೆ ಧರಣಿ ನಡೆಸಿದರು. ವೈದ್ಯರು ಬಿಮ್ಸ್ ಸರ್ಕಾರಿ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ. ವಾರದಲ್ಲಿ ಒಂದೇ ಬಾರಿ ಬಂದರೂ ಮಧ್ಯಾಹ್ನದವರೆಗೆ ಕಾರ್ಯನಿರ್ವಹಿಸುತ್ತಾರೆ. ಆಸ್ಪತ್ರೆಗೆ ಬಂದ ರೋಗಿಗಳನ್ನು ತಮ್ಮ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ. ಹೆರಿಗೆ ಸಮಯದಲ್ಲಿ ಅನೇಕ ಶಿಶುಗಳು ಮೃತಪಟ್ಟಿವೆ. ಈ ಮಗುವಿನ ಸಾವಿಗೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಆರೋಪಿಸಿದರು. ಈ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ಮಾಡಿ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮೃತಪಟ್ಟ ಮಗುವಿನ ಕುಟುಂಬದವರಿಗೂ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ವೈದ್ಯರು ಮತ್ತು ಪೊಲೀಸರು ಪೋಷಕರಿಗೆ ಎಷ್ಟು ಮನವೊಲಿಸಿದರೂ ಕ್ಯಾರೆ ಎನ್ನದೆ ಮಗುವಿನ ಪೋಷಕರು ವೈದ್ಯರ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಮತ್ತು ಪೊಲೀಸರು ಬಂದು ಪ್ರತಿಭಟನಾಕಾರರಿಗೆ ಮನವೊಲಿಸಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಿರ್ಲಕ್ಷ್ಯ ವಹಿಸಿದ ವೈದ್ಯರ ಮೇಲೆ ದೂರು ದಾಖಲಾಗಬೇಕು. ಕಠಿಣ ಕ್ರಮ ತಗೊಳ್ಳಬೇಕು. ಬೆಳಿಗ್ಗೆ ಬಿಲಾಲ್ ಭಾई ಫೈಟ್ ಡಾಕ್ಟ್ರು ಗೌರವ ಕೊಡೋದು ಎಲ್ಲೋ ಅಂತ. ಯಾಕಂತಂದ್ರೆ ಇನ್ಮೇಲೆ ಸರ್ ನಾನು ಒಂದೇ ನಾನು ಏನು ಹೇಳ್ತೀನಿ, ಈಗ ನನ್ನ ಮಗನಿಗೆ ಜವಾಬ್ದಾರಿ ಇದ್ದವ್ರು ಯಾರೂ ಬರೋದಿಲ್ಲ. ನಾವು ಪಿ ಜಿಗಳು ಏನಂತ ಜವಾಬ್ದಾರಿ ಮಾಡೋದು ಹೇಳಿ ಅಂತ ಅವ್ರ ಪ್ರಶ್ನೆ ಒಂದೇ, ಅವ್ರು ಮಾಡಲಿ ಟ್ರೀಟ್ಮೆಂಟ್ ಮಾಡಿ ಕಲಿಯಕ್ಕೆ ಬಂದವ್ರ ಕಲಿ ನಮ್ದು ಏನು ತಕರಾರಿಲ್ಲ. ಆದರೆ ಯಾರಿಗೆ ಅವ್ರು ಡ್ಯೂಟಿ ಡಾಕ್ಟರ್ ಅಟ್ಲೀಸ್ಟ್ ಬಂದು ಏನಾಗಿದೆ ಹಿಂಗಾಗಿದೆ ಒಂದು ಕೌನ್ಸಿಲಿಂಗ್, ಒಂದು ಪೇರೆಂಟ್ಸಿಗೆ ಬಂದು ಒಂದು ಕೌನ್ಸಿಲಿಂಗ್ ಮಾಡಲ್ಲ ಸರ್. ಪ್ರೈವೇಟ್ ಹಾಸ್ಪಿಟಲ್ ಮಾಡೋದು ಯಾಕೆ ಒಂದು 10 ನಿಮಿಷ ಪ್ರಾಬ್ಲಮ್ ಇದೆ, ಏನೋ ಒಂದಷ್ಟು ಸಮಾಧಾನ ಸಿಗಲಿ ಸರ್. ಈಗ ಹಾಸ್ಪಿಟ್ಲಿಗೆ ಬಂದಾರಾದ್ರೂ ಸಮಸ್ಯೆ ಐತೆ ಅಂತ ಬಂದಿರ್ತಾರೆ ಸರ್. ಇದೇ ಅಲ್ಲಿ ಚಾನ್ಸಸ್ 50-50 ಅಂತ ನಮಗೂ ಗೊತ್ತಿರ್ತದೆ, ಕಾಂಪ್ಲಿಕೇಶನ್ ಅಂತ ನಮಗೂ ಗೊತ್ತಿರ್ತದೆ. ಬಟ್ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರೆ ನಮ್ಮ ಇವ್ರು ನೋಡಿಲ್ಲ ಕ್ಯಾಮ್ರಾ ನೋಡಿ ಆರೋಪ, ಹಿರಿಯ ವೈದ್ಯರು ನೋಡಿಲ್ಲ, ಬರೀ ಸ್ನಾತಕೋತ್ತರ ವಿದ್ಯಾರ್ಥಿಗಳು ನೋಡಿದ್ದಾರೆ. ಬೆಳಗ್ಗೆ ಇವರು ಹೆಚ್ಚುವರಿ ವಿಸಿಟ್ ಮಾಡಿದ್ದಾರೆ, ಯೂನಿಟ್ ಚೀಫ್ ಅವರು ನೋಡಿದ್ದಾರೆ. ಆದ್ರೂ ಚಿಕಿತ್ಸೆ ಮೊದಲು ಕಳಕಳಿಯಾಗಿದೆ. ಏನಾಗಿದೆ ಸರ್ ಎಕ್ಸಾಕ್ಟ್ ಕಾರಣ ಅಂತ ಏನಾಗಿದೆ ಸರ್? ಅದು ಯಾವ ಅದನ್ನು ಹೇಳಿದ್ನಲ್ಲ, ಅಕ್ಯೂಟ್ ಮೆಟಬಾಲಿಕ್ ಎನ್ಕೆಫಾಲೋಪತಿ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು? ಟ್ರೀಟ್ಮೆಂಟ್ ಮಾಡಿದ್ದಾರೆ. ಹಾಂ ಸರ್. ಇಡೀ ನೈಟ್ ಕೂಡ ಎಷ್ಟು ಒಂದು 30 ವರ್ಷ ಇದ್ದಾರೆ ಅಂತ ಒಂದು ಬರ್ತಾರೆ.